ಬಗ್ಗೆ ನೀವು ರಿಯಾಕ್ಷನ್ ಕೊಡಿ ಅಂತ. ಅವರು ನಾವೆಲ್ಲ ಬಿಟ್ಟಿ ಪ್ರಮೋಷನ್ ಯಾಕೆ ಕೊಡ್ಬೇಕು, ಅವ್ರಿಗೆಲ್ಲ ಬಿಟ್ಟಿ ಪ್ರಮೋಷನ್ ಯಾಕೆ ಕೊಡ್ಬೇಕು ಅಂತ ಕೇಳ್ತಾರೆ. ಆಯ್ತು ಸರಿ, ನಿಮ್ದೇ ವಿಡಿಯೋಗಳಲ್ಲಿ ಯಾಕೆ ಅವ್ರನ್ನ ಟ್ರಿಗರ್ ಮಾಡೋ ಹಾಗೆ ಮಾತಾಡಿರ್ತೀರಾ? ಅದು ಬಿಟ್ಟಿ ಪ್ರಮೋಷನ್ ಆಗುತ್ತೆ ಅಲ್ವಾ? ಸೊ ನಮ್ಗೆ ಬ್ಯಾಕ್ ತೊಳ್ಕೊಳಕ್ಕೆ ನೀರಿಲ್ಲ, ಅದಕ್ಕೆ ಒಂಚೂರು ದುಡ್ಡು ಕಳಿಸಿ ನಾವೆಲ್ಲ ಬ್ಯಾಕ್ ತೊಳ್ಕೊಳ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನೆನ್ನೆ ಮೊನ್ನೆಯಿಂದ ಏನೇನು ಆಗ್ತಾ ಇದೆ ಅಂತ ನೀವು ಗಮನಿಸಿದೋಣ ಅಂತ ಅಂದ್ಕೊಳ್ತೀನಿ. ನಮ್ಮ ನೇಮಿಸ್ ಮಧುವರ್ಗು, SMR ಗೇಮಿಂಗ್ ಅವ್ರಿಗೂ ಹಾಗೂ ಟಿಪಿಕಲ್ ಕನ್ನಡಿಗವ್ರಿಗೂ, ಆಮೇಲೆ ರೆಡ್ ಪ್ಯಾರಡೈಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಒಂದು ಕಾಂಟ್ರವರ್ಸಿ ಶುರುವಾಗಿದೆ. ಈ ಕಾಂಟ್ರವರ್ಸಿ ನೆನ್ನೆ ಮೊನ್ನೆಯಿಂದ ಆಗಿರೋ ತಕ್ಕದಲ್ಲ. ಒಂದು ಕ್ಲಾರಿಫಿಕೇಶನ್ ನಾನು ಇಲ್ಲಿ ಕೊಟ್ಬಿಡ್ತೀನಿ. ನಾನು ಇಲ್ಲಿ ಯಾರು ಪರವಾಗಿ ಮಾತಾಡಕ್ ಬಂದಿಲ್ಲ, ಯಾರು ವಿರೋಧವಾಗೂ ಮಾತಾಡಕ್ ಬಂದಿಲ್ಲ. ಇರುವಂತ ಫ್ಯಾಕ್ಟ್ ನ ಹೇಳೋದಕ್ಕೆ ಬಂದಿರೋತಕ್ಕದ್ದು. ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಹುಡುಗ ದೀಪು ಕನ್ನಡ ಲಾಕ್ಸ್ ಅನ್ನೋ ಯೂಟ್ಯೂಬರ್ಸ್ನ ಇಷ್ಟು ಜನ ಯಾರೋ ಕಾಂಟ್ರವರ್ಸಿಲಿ ಸಿಗಾಕೊಂಡಿದಾರಲ್ಲ, ಇವರಾಗಲ್ಲ ಚೈಲ್ಡ್ ತರ ನಡ್ಕೊಳ್ತಾ ಇದಾರಂತ, ಚೈಲ್ಡ್ಗಳಂತೆ. ಅದ್ರ ಬಗ್ಗೆನೂ ಮಾತಾಡೋಣ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದರೂ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಫಸ್ಟ್ ಆಫ್ ಆಲ್ ನಾನು ಈ ರೀತಿ ಕಾಂಟ್ರವರ್ಸಿಗಳಿಗೆ ರಿಯಾಕ್ಷನ್ ಮಾಡಕ್ ಹೋಗೋದಿಲ್ಲ. ಕೆಲವೊಬ್ರು ಬಂದ್ಬಿಟ್ಟು ಏನು ಮಾತಾಡ್ತಾರೆ ಅತ್ಪಟ್ಟೆಗಳ ತರ, ಇವ್ರು ಫೇಮಸ್ ಆಗಕ್ ಬಂದಿದ್ದಾರೆ ಹಿಂಗೆ ಅಂತ. ಈ ಕಾಂಟ್ರವರ್ಸಿ ಇರೋವರೆಗೂ ಈ ವಿಡಿಯೋ ಓಡ್ದಲೇ ಇರ್ಬೋದು, ವೈರಲ್ ಆಗ್ಬೋದು, ಆಗ್ದಲೇ ಇರ್ಬೋದು. ಅಕಸ್ಮಾತ್ ಈ ವಿಡಿಯೋ ಓಡಿದ್ರು ಕಾಂಟ್ರವರ್ಸಿ ಇರೋವರೆಗೂ ಈ ವಿಡಿಯೋ ಇರುತ್ತೆ. ಆಮೇಲೆ ನಮ್ಮ 200-300 ಜನ ನೋಡ್ತಾ ಇದಾರೆ, ಅಷ್ಟೇ ಜನ ನೋಡೋತಕ್ಕದ್ದು ಇರ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಗೆದ್ಲು ತಿನ್ಕೊಂಡೋಗಿರ್ತದಲ್ಲ, ತಿನ್ಕೊಂಡೋಗಿರ್ತಾರಂದಲ್ಲ, ಅಂಥವ್ರ ವಿಡಿಯೋನ ನೋಡಕ್ ಹೋಗ್ಬೇಡಿ. ನೇರವಾಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಈ ಕಾಂಟ್ರವರ್ಸಿ ಐಪ್ ಆಗಿದೆ ಯಾವಾಗ ಅಂದ್ರೆ ನೆನ್ನೆ ಮೊನ್ನೆಯಿಂದ. ಇವರು ನಮ್ಮ ನೇಮಿಸ್ ಮಧು ಅವರು ಒಂದು ವಿಡಿಯೋನ ಮಾಡ್ಬಿಡ್ತಾರೆ. ಏನ್ ವಿಡಿಯೋ ಮಾಡ್ತಾರೆ ಅಂದ್ರೆ, ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ ಯಾರು ಪ್ರಮೋಷನ್ ಮಾಡಕ್ ಹೋಗ್ಬೇಡಿ ಕಣ್ರಪ್ಪ ಕನ್ನಡ ಕಮ್ಯುನಿಟಿಯಲ್ಲಿ, ಅದರಿಂದ ಜನಗಳಿಗೆ ಒಂದ್ ಸ್ವಲ್ಪ ತೊಂದರೆ ಆಗುತ್ತೆ, ಅದರಿಂದ ಜನ ಹಣ ಕಳ್ಕೊಳ್ತಾರೆ ಅಂತ ಒಂದಿಷ್ಟು ವಿಡಿಯೋನ ಮಾಡ್ಬಿಡ್ತಾರೆ. ಅದರ ವಿಡಿಯೋ ಸಂಬಂಧಪಟ್ಟಂಗೆ ಕಾಂಟ್ರವರ್ಸಿ ಶುರು ಆಗೋದಿಲ್ಲ. ಅದರಲ್ಲಿ ಇದ್ದಂತ ಥಂಬ್ನೇಲ್ಗೆ ಸಂಬಂಧಪಟ್ಟಂಗೆ ಕಾಂಟ್ರವರ್ಸಿ ಶುರು ಆಗುತ್ತೆ. ಅದನ್ನು ಕಾಂಟ್ರವರ್ಸಿ ಆಗುತ್ತೆ, ಅದು ಅಲ್ಲಿ ಮುಗ್ದೋಗುತ್ತೆ ಅಷ್ಟೇ. ಅವರು ಇನ್ನೊಂದು ವಿಡಿಯೋ ಮಾಡ್ತಾರೆ ನೇಮಿಸ್ ಮಧು ಅವರು, ಅದು ಅಲ್ಲಿ ಮುಗ್ದೋಗುತ್ತೆ. ಬಟ್ SMR ಗೇಮಿಂಗ್ ಅವರು ಲೈವ್ ಬಂದ್ಮೇಲೆ ಇನ್ನೊಂಚೂರು ಐಪ್ ಆಗುತ್ತೆ ಈ ಕಾಂಟ್ರವರ್ಸಿ. ನೆನೆ ಲೈವಿಗೆ ಬರ್ತಾರಲ್ಲ, ಒಂಚೂರು ಐಪ್ ಆಗುತ್ತೆ. ಒಂದು ಇಲ್ಲಿ ಇರೋತಕ್ಕಂಥ ವಿಚಾರವನ್ನ ಹಂಚ್ಕೊಳ್ತೀನಿ ನೋಡಿ. ಟಿಪಿಕಲ್ ಕನ್ನಡಿಗ ಅವ್ರನ್ನ ನಾನು 3 ತಿಂಗಳಿಂದ ಗಮನಿಸ್ತಾ ಇದ್ದೀನಿ. ಫಸ್ಟ್ ನಾವು ವಿಡಿಯೋಗಳನ್ನ ನಾನು ನೋಡಕ್ ಹೋಗೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾಕೆ ನೋಡಕ್ ಹೋಗೋದಿಲ್ಲ ಅಂದ್ರೆ, ಮೋಟೋ ವ್ಲಾಗಿಂಗು ಪ್ಲಸ್ ಆಮೇಲೆ ಗೇಮಿಂಗ್ ಕಮ್ಯುನಿಟಿಯನ್ನ ನಾನು ಫಾಲೋ ಮಾಡೋದಿಲ್ಲ. ನಂಗೆ ಆ ಜನರ್ ಅಷ್ಟು ಇಷ್ಟ ಆಗೋದಿಲ್ಲ, ನನಗೆ ಫಾಲೋ ಮಾಡೋದಿಲ್ಲ. ಆಯ್ತಾ? ಇವ್ರು ಏನು ಮಾಡ್ತಾರೆ ಅಂದ್ರೆ, SMR ಗೇಮಿಂಗ್ ಅವರು 3 ತಿಂಗಳಿಂದ ನನ್ನ ಬಗ್ಗೆ ಈ ತರ ಟ್ರಿಗರ್ ಮಾಡೋ ಹಾಗೆ ಮಾತಾಡ್ತಿದ್ಯಲ್ಲಪ್ಪ, ಏನದು ವಿಚಾರ ಅಂತ ಬಂದು ಹಂಚ್ಕೊಳಪ್ಪ. ಟಿಪಿಕಲ್ ಕನ್ನಡಿಗ ಅವರೇ ಆಗ್ಲಿ, ರೆಡ್ ಪ್ಯಾರಡೈಸ್ ಆಗ್ಲಿ, ಇನ್ನೊಂದು XYZ ಅವ್ರು ಬಂದು ಮಾತಾಡಪ್ಪ, ಕ್ಲಾರಿಫಿಕೇಶನ್ ಕೊಡ್ರಪ್ಪ ಅಂತ ಅಂತಾರೆ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಕೆಲವೊಂದಿಷ್ಟು SMR ಗೇಮಿಂಗ್ ಅಭಿಮಾನಿಗಳು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಒಂದು ಹೊಸ ವಿಡಿಯೋ ಬಿಟ್ಟಿರ್ತಾರೆ ಯಾವುದೋ ಒಂದು ಟಿಪಿಕಲ್ ಕನ್ನಡಿಗ ಅವರು, ಅದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಕೇಳ್ತಾರೆ, ಸರ್ ಇದ್ರ ಬಗ್ಗೆ ನೀವು ರಿಯಾಕ್ಷನ್ ಕೊಡಿ ಅಂತ. ಅವರು ನಾವೆಲ್ಲ ಬಿಟ್ಟಿ ಪ್ರಮೋಷನ್ ಯಾಕೆ ಕೊಡ್ಬೇಕು, ಅವ್ರಿಗೆಲ್ಲ ಬಿಟ್ಟಿ ಪ್ರಮೋಷನ್ ಯಾಕೆ ಕೊಡ್ಬೇಕು ಅಂತ ಕೇಳ್ತಾರೆ. ಅಲ್ಲ ಸರ್, ಟಿಪಿಕಲ್ ಕನ್ನಡದವ್ರೆ, ಫಸ್ಟ್ ನೀವು ಯೂಟ್ಯೂಬ್ಗೆ ಬಂದಿರೋತಕ್ಕದ್ದ ಇಲ್ಲ ಅಂದ್ರೆ ಅವ್ರು ಬಂದಿರೋದಾ? ಎಸ್, ನೀವು ಒಳ್ಳೆ ರೀತಿಯಲ್ಲಿ ಲಾಗ್ ಮಾಡ್ತೀರಾ, ನಾನು ಮೋಟೋ ಲಾಗ್ನ ನೋಡಕ್ ಹೋಗೋದಿಲ್ಲ, ಬಟ್ ನಿಮ್ದೊಂಥರ ಎಂಟರ್ಟೈನ್ಮೆಂಟಿಗಾಗಿರುತ್ತೆ. ಒಂಚೂರು ನೋಡ್ತಾ ಇದ್ದೀನಿ 3 ತಿಂಗಳಿಂದ. ನಾನು ನಿಮ್ ಬ್ಲಾಗಿಂಗ್ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ, ತುಂಬಾ ಚೆನ್ನಾಗಿ ಮಾಡ್ತೀರಾ. ಬಟ್ ನೀವು ಪ್ರಮೋಷನ್, ಅವ್ರು ಬಿಟ್ಟಿ ಪ್ರಮೋಷನ್ ಕೊಡೋದಿಲ್ಲ ಅಂತ ಹೇಳ್ತೀರಿ. ಬಟ್ ಅದೇ ವಿಡಿಯೋಗಳಲ್ಲಿ ಯಾಕೆ ಕಮೆಂಟ್ ಮಾಡಿರುವಂತ ವಿಡಿಯೋಗಳಲ್ಲಿ ಅವ್ರಿಗೆ ಟ್ರಿಗರ್ ಮಾಡೋ ಹಾಗೆ ಯಾಕೆ ಮಾತಾಡಿರ್ತೀರಾ? ಅದ್ರ ಬಗ್ಗೆ ಒಂಚೂರು ಕ್ಲಾರಿಫಿಕೇಶನ್ ಕೊಡಿ. ಅದ್ರ ಪ್ರಕಾರ ನೀವೇನೇ ಅವ್ರಿಗೆ ಬಿಟ್ಟಿ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಾನೆ ಅನ್ಕೊಳ್ಳೋಣ. ಆಯ್ತು ಸರಿ, ನಿಮ್ದೇ ವಿಡಿಯೋಗಳಲ್ಲಿ ಯಾಕೆ ಅವ್ರನ್ನ ಟ್ರಿಗರ್ ಮಾಡೋ ಹಾಗೆ ಮಾತಾಡಿರ್ತೀರಾ? ಅದು ಬಿಟ್ಟಿ ಪ್ರಮೋಷನ್ ಆಗುತ್ತೆ ಅಲ್ವಾ? ಯಾವುದೋ ಒಂದು ವಿಡಿಯೋನ ಗಮನಿಸಿದ್ದೀನಿ. ಯಾವುದೋ ಒಂದು ಹುಡುಗ ಕಮೆಂಟ್ ಮಾಡಿರ್ತಾನಂತೆ, ಏನೋ ಮೆಸೇಜ್ ಕಳ್ಸಿರ್ತಾನಂತೆ, ಏನಂತ. ಅದಕ್ಕೆ ಇವ್ರಂತ ಏನಂತ ರಿಪ್ಲೈ ಮಾಡ್ತಾರೆ, ನಾನೇನು ದುಡ್ಡು ಕೊಡಕ್ ಹೋಗೋದಿಲ್ಲ, ನಾನೇ ಎಲ್ಲರಿಗೂ ಲೈನ್ಗೆ ಬಂದ್ಬಿಟ್ಟು ಬ್ಯಾಕ್ ತೊಳಿತೀನಿ ಅಂತ ಬಂದ್ಬಿಟ್ಟು ಅವ್ರಿಗೆ ಟ್ರಿಗರ್ ಮಾಡೋ ಹಾಗೆ ಮಾತಾಡೋದು. ಇದು ಒಂದೇ ಅಲ್ಲ, ಸಾಕಷ್ಟು ವಿಡಿಯೋಗಳಲ್ಲಿ ಈ ರೀತಿ ಅವರ ಗ್ಯಾಂಗು ಮಾತಾಡಿರೋತಕ್ಕದನ್ನ ನಾನು ಗಮನಿಸಿದ್ದೀನಿ. ಆಮೇಲೆ ಇದ್ರಲ್ಲಿ ಕಿತ್ತಡಿ ಕಿರಣ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರ ವಿಡಿಯೋನ ನಾನು ಗಮನಿಸಕ್ ಹೋಗೋದಿಲ್ಲ. ಯಾಕೆಂದ್ರೆ ಅದು ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ಅಲ್ವಾ, ಅಷ್ಟಾಗಿ ನಾನು ನೋಡಕ್ ಹೋಗೋದಿಲ್ಲ. ಬಟ್ ಅವ್ರೇನೋ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ಗಮನಿಸಿದೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅವರು ಏನೋ ಅಂದ್ರೆ ಫೀಲ್ಡ್ ವರ್ಕ್ ಚೆನ್ನಾಗಿ ಮಾಡ್ತಾ ಇದಾರೆ. ಅವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗೋದಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇಲ್ಲಿ ನಾನೇನು ಸೈಡ್ ಇಟ್ಬಿಡೋಣ ಅವ್ರ ವಿಚಾರವನ್ನ. ಆಯ್ತಾ? ಆ ರೀತಿ ಮಾಡಕ್ ಹೋಗ್ಬೇಡಿ. ನಾನು ಈಗಲೂ ಹೇಳ್ತೀನಿ, SMR ಗೇಮಿಂಗ್ ಅವರೇ ಆಗ್ಲಿ, ನೇಮಿಸ್ ಮಧು ಅವರೇ ಆಗ್ಲಿ, ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಅವರೇ ಆಗ್ಲಿ, ಇವರೆಲ್ಲ ಬೇಸ್ ಮಟ್ಟದ ಕಟ್ಕೊಂಡು ಮೇಲ್ ಬಂದಿರೋ ತಕ್ಕದ್ದು. ಈ ಆನ್ಲೈನ್ ಫೇಮಸ್ ಆದ್ಮೇಲೆ, ಯೂಟ್ಯೂಬ್ ಫೇಮಸ್ ಆದ್ಮೇಲೆ ಬಂದಿರುವಂತಹ ಯೂಟ್ಯೂಬರ್ಸ್ಗಳಲ್ಲ. ಒಂದು ಕಮ್ಯುನಿಟಿಯನ್ನ ಇವರು
ಯಾವ್ದು ಕನ್ನಡದಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಯಾವ್ದೋ ರೀತಿ ಕಮ್ಯುನಿಟಿ ಇಲ್ಲದೆ ಇದ್ದಾಗ ಇವರು ಯೂಟ್ಯೂಬ್ ನಲ್ಲಿ ಬಂದು ಒಂದು ಬೇಸ್ ಮಟ್ಟ ಅಂತ ಹಾಕೊಟ್ಟಿರತಕ್ಕದ್ದು ಇದು ವಾಸ್ತವ ಸತ್ಯ ಆಯ್ತಾ. ಇನ್ನು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶೋರು ಏನ ಸಾಧನೆಯನ್ನ ಮಾಡಿರ್ಬೋದು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶೋರು ಯಾವುದೇ ರೀತಿಯ ಸಾಧನೆಯನ್ನ ಮಾಡಿರ್ಬೋದು. ಕನ್ನಡ ಚಿತ್ರರಂಗವನ್ನ ಈಗ ಒಂದು ಮೇಲ್ಮಟ್ಟಕ್ಕೆ ಇಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದು ಯಾರ ಕಾರಣ ಅದು ಆತರ ಮೇಲ್ಮಟ್ಟಕ್ಕೆ ಇರಬೇಕು ಅಂದ್ರೆ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು, ಶಂಕರ್ನಾಗ್ ಅವರು, ಅಂಬರೀಶ್ ಅವ್ರ ಕಾರಣ. ಹೆಂಗೆ ಅಂತ ನೀವು ಕೇಳ್ಬೋದು. ಅವ್ರು ಬೇಸ್ ಮಟ್ಟ ನೀಟಾಗಿ ಗಟ್ಟಿಯಾಗಿ ಬೇಸ್ ಮಟ್ಟವನ್ನ ಹಾಕೊಟ್ಟಿದ್ದಾರೆ. ಅದ್ರ ಮೇಲೆ ಇವ್ರ ಮನೆಯನ್ನ ಕಟ್ಟಿದಾರೆ ಅಂತಕ್ಕದ್ದು. ಯಶೋರೇ ಆಗ್ಲಿ, ಸುದೀಪ್ ಅವರೇ ಆಗ್ಲಿ, ದರ್ಶನ್ ಅವರೇ ಆಗ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಫೀಲ್ಡ್ ಅಲ್ಲೂ ಅಷ್ಟೇ, ಈ ಒಂದು ಕಮ್ಯುನಿಟಿಲೂ ಅಷ್ಟೇ. ಇವ್ರುಗಳು ಬಂದು ಫಸ್ಟ್ ಯೂಟ್ಯೂಬ್ ನ ಒಂದು ಬೇಸ್ ಮಟ್ಟ ಹಾಕಿ ಕೊಟ್ಟಿರೋದಕ್ಕೇನೆ ನಾವು ಇನ್ನೊಂದು ಯೂಟ್ಯೂಬರ್ಸ್ ಬಂದು ಬೆಳೆದಿರೋತಕ್ಕದ್ದು. ಇವರೆಲ್ಲ ಇದ್ರೆ ನಾನು ಸಕ್ಸಸ್ಫುಲ್ ಆಗಿದ್ದೀನಿ, ನನ್ನ ಜೀವನ ನಡೆಸ್ಬೋದು ಅಂತ ನೇಮಿಸ್ಬೋದವರಾಗ್ಲಿ, ಇಲ್ಲ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಆಗಲಿ ಅವ್ರು ತೋರಿಸ್ಕೊಟ್ಟಿರೋದಕ್ಕೆ ಬೇರೆ ಯೂಟ್ಯೂಬರ್ಸ್ ಗಳು ಬಂದು ಇಲ್ಲಿ ಬೆಳೆದಿರೋತಕ್ಕದ್ದು ಕನ್ನಡದಲ್ಲಿ ನಾನು ನೋಡ್ದಂಗೆ. ಆಯ್ತಾ, ಇರುವಂತ ಫ್ಯಾಕ್ಟ್ ಇದು. ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಈಗ ನಾನೇ ಹೇಳ್ತಿಲ್ವಾ, ಈಗ ಅಕಸ್ಮಾತ್ ನಾಳೆ ಇನ್ನೊಂದು ವಿಡಿಯೋ ನಂದು ವೈರಲ್ ಆಗ್ಬಿಡ್ಬೋದು. ನೇಮಿಸ್ ಮಧು ಅವ್ರಿಗಿಂತ ಯೂಟ್ಯೂಬ್ ಚಾನಲ್ ಮೇಲಕ್ಕೆ ಹೋಗ್ಬಿಡ್ಬೋದು. ಅವಾಗ ನೇಮಿಸ್ ಮಧು ಅವರು ಗಿಂತ ನನ್ನ ವಿಡಿಯೋಗಳ ರೀಚ್ ಇನ್ನೂ ಚೆನ್ನಾಗಿ ಆಗ್ಬಿಡ್ಬೋದು. ಬಟ್ ಅವ್ರ ಬೇಸ್ ಮಟ್ಟ ಹಾಕೊಟ್ಟಿರೋದಕ್ಕೆ ನಂದು ಆ ರೀತಿ ಆಗೋದು ಸುಮ್ನೆ ಆಗೋದಿಲ್ಲ. ನಾನು ಇಲ್ಲಿ ಯಾರನ್ನೂ ಬಕೆಟ್ ಹಿಡಿತಾ ಇಲ್ಲ, ಇಲ್ಲಾಂದ್ರೆ ಅವ್ರಿಗೆ ನನ್ಗೇನು ಆಗ್ಬೇಕಾಗಿಲ್ಲ, ನನ್ನಿಂದ ಅವ್ರಿಗೇನು ಆಗ್ಬೇಕಾಗಿಲ್ಲ. ಇರುವಂತ ಫ್ಯಾಕ್ಟ್ನ ಹೇಳ್ತಾ ಇರೋತಕ್ಕದ್ದು. ಆಯ್ತಾ, SMR ಗೇಮಿಂಗ್ ಅವರು ಅಷ್ಟು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ. ಯಾರು ಇಲ್ಲೇ ಸುಲಭವಾಗಿ ಬಂದಿರೋತಕ್ಕದಲ್ಲ ಯೂಟ್ಯೂಬ್ ನಲ್ಲಿ. ಕೆಲವೊಂದಿಷ್ಟು ಸಡನ್ ಗ್ರೋತ್ ಅಂತ ಇರುತ್ತೆ ಕೆಲವೊಬ್ಬರಿಗೆ. ಆಟೋ ಹೆಂಗೆ ಅಂದ್ರೆ ಲಕ್ಕು ಇರುತ್ತೆ. ಕೆಲವೊಂದ್ಸರಿ ಯೂಟ್ಯೂಬ್ ನಲ್ಲಿ ಲಕ್ಕು ವರ್ಕ್ ಆಗುತ್ತೆ. ಲಕ್ಕಿಗೋಸ್ಕರನೂ ಬೇಲ್ ಬಂದಿರ್ತಾನೆ, ಇಲ್ಲ ಅಂತ ಹೇಳೋಕೆ ಆಗೋದಿಲ್ಲ. ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಅದನ್ನ ಬಿಟ್ಬಿಟ್ಟು ನೀವು ಟ್ರಿಗರ್ ಮಾಡೋ ಹಾಗೆ ಮಾತಾಡ್ತಾ ಇರೋತಕ್ಕದ್ದು ಇಲ್ಲಿ ಇರುವಂತ ವಾಸ್ತವ ಸತ್ಯನ ಇದ್ದಿದ್ದಂಗೆ ಹೇಳ್ತೀನಿ. ಯಾರೋ ಟಿಪಿಕಲ್ ಕನ್ನಡಿಗ ಅವ್ರೆ ಟ್ರಿಗರ್ ಮಾಡೋ ಹಾಗೆ ಸುಮ್ನೆ ಅವ್ರ ಬಗ್ಗೆ ಮಾತಾಡ್ತಾರೆ. ಇವ್ರು ರಿಯಾಕ್ಷನ್ ಕೊಡ್ತಾ ಇರ್ಲಿಲ್ಲ, ಇವತ್ತು ಕೊಟ್ಟಿದ್ದಾರೆ, ಅದಕ್ಕೆ ಇದು ಕಾಂಟ್ರವರ್ಸಿ ಆಗಿದೆ. ಇನ್ನೊಂದು ವಿಚಾರ, ಯಾರು ದೀಪು ಲಾಕ್ಸ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರಿಗೆ ಏನಂತ ಮಾತಾಡಿರೋತಕ್ಕದ್ದು, ಅವ್ರಿಗೆ ತಪ್ಪೇನು ಮಾತಾಡಿಲ್ಲ, ಪಾಪ ಸರಿಯಾಗಿ ಮಾತಾಡಿದ್ದಾನೆ. ಎಲ್ಲರೂ ಒಂದು ಯೂಟ್ಯೂಬ್ ಕಮ್ಯುನಿಟಿ ಅವರು ನೀವೆಲ್ಲ ಒಂದಾಗಿ ಹೋಗಿ ಅಂತ ಹೇಳಿರೋತಕ್ಕದ್ದು. ಬಟ್ ಅವ್ರಿಗೂ ಒಂದು ಮಾತು ಕೇಳ್ತೀನಿ, ಈಗ ನಾನೇನಾದ್ರು ನೀವು ಟ್ರಿಗರ್ ಮಾಡೋ ಹಾಗೆ ಮಾತಾಡಿದ್ರೆ ನೀನು ಒಂದು ವಿಡಿಯೋ ಮಾಡಿ ಬಿಡ್ತೀಯಾ, ಇಲ್ಲ ನೀನೇನಾರು ಒಂದು ಮಾತಾಡಿದ್ರೆ ನಾನು ಮಾಡೋ ಒಂದು ಬಿಡ್ತೀನಿ ವಿಡಿಯೋನ. ಅವ್ರು ಸತತ 3 ತಿಂಗಳಿಂದನೂ ಸುಮ್ಮನೆ ಅವ್ರು SMR ಗೇಮಿಂಗ್ ಅವರು 3 ತಿಂಗಳಿಂದನೂ ಇವರು ಸುಮ್ಮನೆ ಕಾಲೆಳಿಯಾಗೆ ಮಾತಾಡ್ತಾನೆ ಇದ್ರೆ ಯಾರು ಸುಮ್ಮನೆ ಇರ್ತಾರೆ? ಯಾರು ಸುಮ್ಮನೆ ಇರ್ತಾರೆ? ಯಾರು ಸುಮ್ಮನೆ ಇರೋದಿಲ್ಲ. ಅವರು ಅದಕ್ಕೋಸ್ಕರನೇ ರಿಪ್ಲೈ ಮಾಡಿರೋತಕ್ಕದ್ದು. ಆಯ್ತಾ, ಆ ಹುಡುಗ ಆಮೇಲೆ ಇನ್ನೊಂದು ಪದವನ್ನ ಬಳಕೆ ಮಾಡಿದ್ದೆ, ಅದನ್ನ ನೀವು ವಾಪಸ್ ತಗೊಬೇಕು. ಇದ್ರ ಕಾಂಟ್ರವರ್ಸಿಗಳಲ್ಲಿ ಯಾರ್ಯಾರು ಸಿಗಾಕೊಂಡಿದ್ದಾರೆ ಅವ್ರಿಗೆಲ್ಲ ಚೈಲ್ಡ್ಗಳ ತರ ಬಿಹೇವ್ ಮಾಡ್ತಾ ಇದಾರಂತೆ. ಅಪ್ಪಿ ಇಲ್ಲಿ ಯಾರು ಚೈಲ್ಡ್ಗಳ ತರ ಏನು ಬಿಹೇವ್ ಮಾಡ್ತಾ ಇಲ್ಲ. ಸೊ ಅವ್ರ ಹೆಸರೇನು ಟಿಪಿಕಲ್ ಕನ್ನಡಿಗರು. ಅವರು ಟ್ರಿಗರ್ ಮಾಡೋ ಹಾಗೆ ಮಾತಾಡಿರೋತಕ್ಕೆ ಇವರು ರಿಯಾಕ್ಟ್ ಮಾಡ್ತಾ ಇರೋತಕ್ಕದ್ದು. ಅವ್ನು ರಿಯಾಕ್ಟ್ ಮಾಡ್ಬಿಟ್ರೆ ಅವ್ರು ಚೈಲ್ಡ್ಗಳು ಆಗೋದಿಲ್ಲ. ಅದನ್ನೊಂಚೂರು ಅರ್ಥ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಾನು ಹೇಳ್ತಕ್ಕದ್ದು ಏನು ಅಂದ್ರೆ, ಇಲ್ಲಿ ಹಳೆ ಯೂಟ್ಯೂಬರ್ಸ್ಗಳು ನೇಮಿಸ್ ಮಧು ಅವರೇ ಆಗಲಿ, ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲೇ ಆಗಲಿ, ಆಮೇಲೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ಇಂಡಿಪೆಂಡೆಂಟ್ಸ್ ಯೂಟ್ಯೂಬರ್ಸ್ಗಳಿದ್ದಾರೆ, ಟೆಕ್ಕಿಂಗ್ ಕನ್ನಡದವರೇ ಆಗಲಿ, ಸೋಮಶೇಖರ್ ಪಾಟೀಲ್ ಅಂತ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಿದೆ, ಅವರೇ ಆಗಲಿ, ಅವರೆಲ್ಲ ಅವ್ರವ್ರ ಕಮ್ಯುನಿಟಿಯಲ್ಲಿ ಅವ್ರ ಬೇಸ್ ಮಟ್ಟ ಹಾಕೊಟ್ಟಿರೋದಕ್ಕೆ ಅವ್ರು ಬೆಳೀತಾ ಇರೋತಕ್ಕದ್ದು. ಇನ್ನೊಂದು ಈಸಿಯಾಗಿ ಎಕ್ಸಾಂಪಲ್ನ ಹಾಕೊಡ್ತೀನಿ ಕೇಳ್ಕೊಳ್ಳಿ. ಡಾಕ್ಟರ್ ಬ್ರೋ ಲಾಗಿಂಗ್ ಹೊರದೇಶಕ್ಕೆ ಹೋಗಿ ಲಾಗಿಂಗ್ ನ ಸ್ಟಾರ್ಟ್ ಮಾಡಿರೋತಕ್ಕದ್ದು ಫಸ್ಟ್ ನಾನು ನೋಡ್ದಂಗೆ ಡಾಕ್ಟರ್ ಬ್ರೋ ಅವರೇ. ಅವ್ರ ನಂತರ ಸಾಕಷ್ಟು ಜನ ಬಂದ್ರು. ಗ್ಲೋಬಲ್ ಕನ್ನಡಿಗ ಅಂತ ಒಬ್ರು ಬಂದ್ರು. ಆಮೇಲೆ ಇನ್ನೊಂದು ಯಾರಪ್ಪ, ಈ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಾಡ್ತಾರಲ್ಲ, ಏನ್ ಹೆಸರು ಅವ್ರದ್ದು ಸಡನ್ ಆಗಿ ನೆನಪಾಗ್ತಿಲ್ಲ. ಅವ್ರದ್ದು ನೋಡ್ತಾ ಇರ್ತೀನಿ ವಿಡಿಯೋ. ಅವ್ರು ಬಂದ್ರು. ಬಟ್ ನಾನು ಇರುವಂತ ಫ್ಯಾಕ್ಟ್ನ ಹೇಳ್ತೀನಿ, ಡಾಕ್ಟರ್ ಬ್ರೋ ಅವ್ರಿಗಿಂತ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ, ಒಳ್ಳೊಳ್ಳೆ ಜಾಗಗಳನ್ನ ಗ್ಲೋಬಲ್ ಕನ್ನಡಿಗ ಅವರು ತೋರಿಸ್ತಾ ಇದ್ದಾರೆ ಈ ನಡುವೆ. ಬಟ್ ಹಂಗನ್ಬಿಟ್ಟು ಡಾಕ್ಟರ್ ಬ್ರೋ ಅವರ ಕ್ರೇಜ್ ಕಮ್ಮಿ ಆಗಿದೆ ಅಂತ ಹೇಳಕ್ಕಾಗುತ್ತಾ? ಡಾಕ್ಟರ್ ಬ್ರೋ ಅವರು ಒಂದು ಬೇಸ್ ಮಟ್ಟ ಹಾಕೊಟ್ಟಿರೋದಕ್ಕೆ, ಇದೊಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಟ್ಟಿರೋದಕ್ಕೆ ಆ ಕಮ್ಯುನಿಟಿಯನ್ನ ಗ್ಲೋಬಲ್ ಕನ್ನಡಿಗ ಅವರು ಇನ್ನೊಂದು ಮೇಲೆ ಹೋಗಿ ಇನ್ನೊಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಬೇರೆ ಬೇರೆ ಜಾಗಗಳನ್ನ ತೋರಿಸ್ತಾ ಇರೋತಕ್ಕದ್ದು. ಇದು ಇರುವಂತ ವಾಸ್ತವ ಸತ್ಯ. ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಒಬ್ರು ಕಾಲೆಳಿಯಾಗಿ ಮಾತಾಡತಕ್ಕದನ್ನೆಲ್ಲ ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ನಾವು ಯಾವುದೇ ಎತ್ತರಕ್ಕೆ ಹೋಗ್ಬೋದು, ನಾವು ಯಾವುದೇ ಒಂದು ಫೀಲ್ಡಲ್ಲಿ ಒಂದು ಎತ್ತರಕ್ಕೆ ಹೋಗ್ಬೋದು. ಬಟ್ ಆ ಫೀಲ್ಡಲ್ಲಿ ಬೇರೆಯವ್ರು ಬೇಸ್ ಮಟ್ಟ ಹಾಕೊಟ್ಟಿರ್ತಾರಲ್ಲ, ಅವ್ರನ್ನ ಮರೆಯಕ್ಕೆ ಹೋಗ್ಬಾರ್ದು, ಅವ್ರನ್ನ ತೇಜವಾದೆ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ನೆಟ್ವರ್ಕ್. ಇದು ನಮಗಿನ ಜೀವನ.